ಅದೇ ಸ್ವಲ್ಪ ನೀರು ಪ್ರಾಬ್ಲಮ್ ಅದೇ ಇದು ಓಕೆ ಎಲ್ಲ ಯಾವ ಥರ ಚೆನ್ನಾಗಿ ಆಡ್ತಾ ಇದ್ದೀರಾ? ನೀವು ಒಂದೆರಡು ವಾರ ಆಯಿತು ಹೇಗಂತ ಸಖತ್ತಾಗಿದ್ದೇವೆ ಬಿಗ್ ಬಾಸ್ ಅವರೇ ಎಲ್ಲ ಕೂಡ ಸೇರು ಎಲ್ಲ ಕರೆಕ್ಟಾಗಿ ಮಾತಾಡ್ತಾರೆ ಎಲ್ಲ ನೀವು ಟೈಸ್ ಎಲ್ಲ ಮಾತಾಡ್ತಾರೆ ಅಂದರೆ ವಿನೋದವ್ರು ಕೂಡ ನಮಗೆ ಸ್ವಲ್ಪ ಬ್ಯಾಡ್ ಮಾತಾಡಿದ್ರು ಒಂದು ಲಾಸ್ಟ್ 2 ಡೇಯಿಂದ ಓಕೆ ಎಲ್ಲ ಸರಿಯಾಗಿ ಬಿಗ್ ಬಾಸ್ ಓಕೆ ಕೊರೋನಾದಲ್ಲಿ ನಿಮಗೆ ಕಳಿಸ್ತು ಬಿಗ್ ಬಾಸ್ ಎಲ್ಲ ಸಾಮಾನು ಎಲ್ಲ ಇರುತ್ತೆ ಸೊ ಬಿಗ್ ಬಾಸ್ ನಿಮಗೆ ಯಾವ ಥರ ಏನು ಅನಿಸಿದೆ ಅಂತ ಎಲ್ಲ ಚೆನ್ನಾಗಿರ್ತಾರೆ ಎಲ್ಲ ಚೆನ್ನಾಗಿದ್ದಾರೆ ಓಕೆ ನೀವು ನಿಮಗೆ ಅನಿಸ್ತಾ ಬಿಗ್ ಬಾಸ್ ನಮಗಿಲ್ಲ ಬಿಗ್ ಬಾಸ್ ಅಲ್ಲಿ ಬರ್ತೀನಂತೆ ಓಕೆ ಥ್ಯಾಂಕ್ ಯು ಬಿಗ್ ಬಾಸ್ ನನಗೆ ಸಿದ್ಧಾರ್ಥವರು ಸ್ವಲ್ಪ ಜಾಸ್ತಿ ಕಾನ್ಸೆಪ್ಟ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಬಟ್ ಯಾಕೆ ನಿಮಗೆ ಸ್ನಾನ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ? ಇಲ್ಲ ಅರ್ಬಿ ಹೋಗ್ಯಾರ ಯಾರು ಇಲ್ರಿ ನಾನು ಅರ್ಬಿ ಹೋಗ್ಯಾರ ಯಾರು ಇಲ್ರಿ ನಾನು ಒಪ್ಕೋಬೇಕ ಅದಕ್ಕೆ ಇರೋವ ಒಂದು 10 ಜೊತೆ ಇವಾಗ ಅವರು ಅಡುಗೆ ಮಾಡಿಲ್ಲ ಅದು ಮಾಡಿಲ್ಲ ಅಂತ ನೀವು ಇವಾಗ ಮನೆಗೆ ಬಂದ್ರೆ ಕ್ಯಾಪ್ಟನ್ ಅಂತ ಅಡುಗೆ ಮಾಡಿದ್ರು ಅವರು ಕ್ಯಾಪ್ಟನ್ಸಿನ ಓದಿಸ್ಕೊತಿದ್ದಾರೆ ಅಂದ್ರೆ ಇವಾಗ ಕ್ಯಾಪ್ಟನ್ ಆಗೋರು ಯಾರು ಗೊತ್ತಿಲ್ಲ ಇವಾಗ ನಾನು ಅಡುಗೆ ಮಾಡ್ತೀನಿ ಕ್ಯಾಪ್ಟನ್ ಆದವರು ಯಾವ ರೀತಿ ಮನೇನ ಒಂದು ವಿಧದಲ್ಲಿ ತಂದುಕೊಳ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಅಂದ್ರೆ ನಾ ಕ್ಯಾಪ್ಟನ್ ಅಂದ್ರೆ ಸುನಿಲ್ ಅವರು ಆಗ್ಬೋದು ಯಾಕಂದ್ರೆ ಅವರೆಲ್ಲ ಮೆಂಟು ಫಿಸಿಕಲಿ ಎಲ್ಲ ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲ ಲೈಫ್ಗೆ ಅರ್ಥ ಎಲ್ಲಿ ಉಂಟು ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ ಒಬ್ಬನ್ನು ಬಿಟ್ಟರೆ ಸಂತೋಷ ಪಟ್ಟರೆ 50 ಲಕ್ಷ ರೂಪಾಯಿ ಬಿಗ್ ಬಾಸ್ ಮನೆಗೆ ಬಂದವರೆಲ್ಲ ಅಡಿಗೆ ಬಗ್ಗೆ ಹೇಳ್ತೀರಾ? ಅಡಿಗೆ ಊಟ ಮಾಡಕ್ ಬಂದಿದ್ದೀರಾ ಏನು ಗೇಮು ಶೋ ವಿನ್ ಟ್ರೋಫಿ ಹೇಳಿ? ಇವರೆಲ್ಲ ಸರಿಯಾಗಿ ಆಡ್ತಾರೆ. ನಿಮ್ಮ ಪ್ರಕಾರ ಈ 4 ಜನರಲ್ಲಿ ಕ್ಯಾಪ್ಟನ್ ಯಾರಾಗಬೇಕಲ್ಲ ನಿಮ್ಮ ಅಭಿಪ್ರಾಯ? ಏನಕ್ಕೆ ಆಗ್ಬೇಕು ಅವ್ರು ಏನಕ್ಕೋಸ್ಕರ ನಿಮ್ಮ ಪ್ರಕಾರ ಕ್ಯಾಪ್ಟನ್ ಆಗ್ಬೇಕನ್ನೋ ಅರ್ಹತೆಗಳು ಅವ್ರ ಹತ್ರ ಏನಿದೆ? ಅವನೆಲ್ಲ ಚೆನ್ನಾಗಿ ನೋಡ್ಕೊತಾನೆ. ಓಕೆ ಮತ್ತೆ ಚೆನ್ನಾಗಿ ಆಡ್ತಾನೆ. ಎಲ್ಲ ಸರಿಯಾಗಿ ನೋಡ್ಕೊತಾನೆ. ವಿನೋದ್ ಅವರೇ ನೀವು ಹೇಳಿ. ನಿಮ್ದು ಹೊರಗಡೆ ತುಂಬಾ ಇದೈತೆ ಸ್ವಲ್ಪ ಆದ್ರೂ ನೀವು ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆಚೆ ಬರ್ತಿದ್ರೆ ಡೋರ್ ಓಪನ್ ಇದೆ, ವಾಶ್ರೂಮ್ ಡೋರ್ ಹಿಂದೆಗಡೆಯಿಂದ ಕಳಿಸ್ಬಿಡ್ತೀವಿ. ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ? ಹೇಗೆ ಅಭಿಪ್ರಾಯ? ಸರಿಯಾಗಿ ಆಡ್ತಾರೆ. ಟಾಸ್ ಅಂತ ಬಂದಾಗೆಲ್ಲ ಸರಿಯಾಗಿ ಆಡ್ತಾರೆ. ಮತ್ತೆ ಅವರು ಅಡಿಗೆಯಲ್ಲೂ ಸರಿಯಾಗಿ ಮಾಡ್ತಾರೆ. ಅವರು ಅಡಿಗೆ ಬಿಡಲ್ಲ ಬಿಗ್ ಬಾಸ್ ಮನೆ ಅಡಿಗೆ ಮಾಡಲ್ಲ. ಹತ್ತಿ ಊಟ ಅಡಿಗೆ ಜಾಸ್ತಿ ಯಾರ ಜೊತೆನೂ ಇದು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಕೆಲಸವನ್ನೆಲ್ಲ ಸರಿಯಾಗಿ ಮಾಡ್ತಾರೆ. ಅದಕ್ಕೆ ಈ ವಾರ ನಾವು ಕ್ಯಾಪ್ಟನ್ ಆನ್ಸರ್ ಅದೇ ಬಿಗ್ ಬಾಸ್ ಬರೀ ಅಡಿಗೆ ಅಂತಾರೆ. ಯಾಕಂದ್ರೆ ಈ ವಾರ ಎಲ್ಲ ಅಡಿಗೆ ಯಾವ ಟಾಸ್ ಕೊಟ್ಟಿಲ್ಲ ಬಿಗ್ ಬಾಸ್ ಅವರು. ಅದಕ್ಕೆ ಅಡಿಗೆಲ್ಲೇ ಮಾಡ್ಕೊಂಡು ಅದಕ್ಕೆ ಅಡಿಗೆ ಬಗ್ಗೆ ಮಾತಾಡಿದ್ವಿ. ಈ ವಾರದ ಗೆಸ್ಟ್ ಬಂದಿದ್ರು. ಇವಾಗ ಬಿಗ್ ಬಾಸ್ ಕ್ಯಾಪ್ಟನ್ ಓಟದಲ್ಲಿ ನಿಮಗೆ ಜಾಸ್ತಿ ಓಡ್ತಿದೆ. 3 ಓಟ್ ನಿಮಗೆ ಇದೆ. ಸೊ ನೀವು ಯಾವ ತರ ಹ್ಯಾಂಡಲ್ ಮಾಡ್ತೀರಾ, ಯಾವ ತರ ಚೇಂಜಸ್ ಮಾಡ್ತೀರಿ ಮನೆಯಲ್ಲಿ? ನೋಡಿ ಬಿಗ್ ಬಾಸ್ ನಾವು ಬಂದ 2 ವಾರ ಆಯ್ತು, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಒಂದು 2 ವಾರ ಎಲ್ಲ ಗೊತ್ತಾಗಿದೆ. ಯಾರು ಏನು ಅಭಿಪ್ರಾಯ ಅಂತ ಮೈಂಡಲ್ಲಿ ಯಾರು ಏನು ಬರ್ತಿದೆ ಎಲ್ಲ ಗೊತ್ತಾಗಿದೆ. ಯಾರು ಕೊಟ್ಟವ್ರು ಇದೇ ಮಾಡಬೇಕು. ಟಾಸ್ಕ್ ಬಂದಾಗ ಅವ್ರು ಈ ತರ ಅಡಿ ಈ ತರ ಮಾಡಿರ್ಬೇಕು. ಮನೇಲಿ ಇದ್ರೆ ಎಲ್ಲ ಫೆಸಿಲಿಟಿ ಇರಬೇಕು, ಕ್ಲೀನ್ ನೀಟ್ ಆಗಿರ್ಬೇಕು. ಹೊರಗಡೆ ಆಗಿದೆ ಇದು ಹಂಗೆ ಇರಬೇಕು. ಆದ ಕಾರಣ ಇದು ಮಾಡಬೇಕು. ಅದಕ್ಕೆ ಓಕೆ ನಿಮ್ಮ ಪ್ರಕಾರ ಈ ಟಾಸ್ಕ್ ಅಲ್ಲಿ ಹೋದ ವಾರ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡದೆ ಕಳಪೆಯನ್ನು ಯಾರಿಗೆ ಇದರಲ್ಲಿ 3 ಜನರಲ್ಲಿ ಯಾರಿಗೆ ಕೊಡ್ತೀರಾ? ಸ್ವಲ್ಪ ತಿಳಿಸಿ. ಕಳಪೆ ಅಂದ್ರೆ ಆಟನೇ ಚೆನ್ನಾಗಿ ಆಡಿಲ್ಲ. ಓಕೆ ಅಷ್ಟು ಕಳಪೆ ಕೊಡಿ. ಎಷ್ಟು ಉತ್ತಮ ಯಾರು ಉತ್ತಮ ಹೋಗಿ ಕಳಪೆ ಜಲ್ದಿ ಬೇಗ ಟೈಮ್ ಇಲ್ಲ. ಈಗ ಎಲಿಮಿನೇಟ್ ಮಾಡಬೇಕು ಅವ್ರನ್ನ. ಶ್ರೀನಾಥ್ ಅವರು ಒಳ್ಳೆ ಹೇಳಿಸಿದ್ದ. ಶ್ರೀನಾಥ್ ಅವರೇ ಸ್ಟ್ಯಾಂಡ್ ಅಪ್. ಓಕೆ ಇವ್ರು ಕಳಪೆ ಕೊಡ್ತಿದ್ದೀರಾ ಏನು? ಇವರು ಯಾವ ತರ ಗೇಮ್ ಆಡಿಲ್ಲ, ಏನು ಪ್ರಾಬ್ಲಮ್ ಏನು? ಟಾರ್ಚರ್ ಮಾಡ್ತಾರೆ. ಓಕೆ ಚೆನ್ನಾಗಿ ಆಡೋದಿಲ್ಲ. ಯಾವ್ದ್ರಲ್ಲಿ ಎಳಿದಾರು ಯಾವ್ದ್ರಲ್ಲಿ ಆಟ ಆಡಿಲ್ಲ, ಚೆನ್ನಾಗಿ ಆಡಿಲ್ಲ ಅನ್ನೋದು ನಿಮ್ಮ ಪ್ರಕಾರ ಯಾವ್ದ್ರಲ್ಲಿ ಆಡಿಲ್ಲ ಅವರು? ಏನು ಚೆನ್ನಾಗಿ ಆಡ್ತಾರೆ. ಆಡ್ತಾ ಇಲ್ಲ. ಓಕೆ ವಿನೋದ್ ಅವ್ರು ನೀವು ಹೇಳಿ. ನಿಮ್ಮ ಪ್ರಕಾರ ಯಾರು ಈ ವಾರ ಕಳಪೆ ಯಾರು? ಯಾಕೆ ರೀಸನ್ ಅಂದ್ರೆ ಅವರು ಇದು ಗೇಮ್ ಆಡುವಾಗ ಜಾಸ್ತಿ ಅವರೇ ತೋರಿಸ್ಕೊತಾರೆ. ಅವರೇ ಇಂಟರ್ವ್ಯೂ ಮಾಡ್ತಾರೆ. ಅದಕ್ಕೆ ಇವಾಗ ನಿಮ್ಮ ಪ್ರಕಾರ ಕಳಪೆ ಯಾರು? ಈ ಪ್ರಕಾರ ವಾರದ ಕಳಪೆ ಏನಾದ್ರು ಎಲ್ಲ ನಾವೇ ಮಾಡ್ತೀವಿ. ಅವ್ರಿಗೆ ಅವರು ಮುಂದೆ ಬರಬೇಕು. ಎಲ್ಲ ನಾವೇ ಮುಂದೆ ಅವರು ಮುಂದೆ ಅವರು ಗಿದ್ದಕ್ಕೆ ಬಂದ್ರೆ ಟ್ರೋಫಿ ಸಲ್ಲಕ್ಕೆ. ಅದಕ್ಕೆ ನಾವೇ ಮುಂದೆ ಅವರು ಮುಂದೆ ಬರಬೇಕು. ಈ ವಾರ ಕಳಪೆ ಇನ್ನೊಂದ್ರೆ ಟಾಸ್ಕ್ ಅಲ್ಲಿ ಸ್ವಲ್ಪ ಎಡ್ತಾರೆ. ಏನು ಕೆಲಸ ಹೇಳಿದ್ರೆ ಕ್ಯಾಪ್ಟನ್ಸಿ ಅವ್ರು ಏನು ಕೆಲಸ ಮಾಡಲ್ಲ. ಬರಬ್ರಿ 10 ನಿಮಿಷ ಬರ್ತೀನಿ ಅಂತಾರೆ. ಏನು ಟಾಸ್ಕ್ ಅಲ್ಲಿ ಬರಬ್ರಿಲ್ಲ. ಅವ್ನ್ ಮಾತಾಡೋದು ಸರಿ ಇಲ್ಲ ನಮ್ಗೆ. ಬಿಗ್ ಬಾಸ್
ಓಕೆ, ಕಳಪೆ ಇವಾಗ 1 ಓಟ್ ಆಗಿದೆ. ಸುನಿಲ್ ಅವರಿಗೆ 1 ಓಟು, ನಿಮಗೆ 1 ಓಟು. ಸತತ 2 ಬಾರಿ 2 ಓಟು ಕಳಪೆ ನಮ್ಮ ವಿನೋದ್ ಅವರಿಗೆ ಬಿದ್ದಿದೆ, ನಿಮಗೆ ಕಳಪೆ ಬಿದ್ದಿಲ್ಲ. ಓಕೆ, ಕಳಪೆ ಆಯ್ತು. ಉತ್ತಮ ಇವಾಗ ಉತ್ತಮ ಯಾರಿಗೆ ಕೊಡ್ತೇವೆ? ಜಲ್ದಿ ಜಲ್ದಿ ಹೇಳ್ಬೇಕು, ಟೈಮ್ ಇಲ್ಲ. ಬಿಗ್ ಬಾಸ್ ಆಲ್ರೆಡಿ 9:30 ಹೋಗ್ಯಾ. ಉತ್ತಮ ವರುಣ್ ಅವರಿಗೆ ಕೊಡ್ಬೇಕು. ಯಾಕಂದ್ರೆ ಅವರು ಸೈಲೆಂಟ್ ಅಲ್ಲಿ ಇರ್ತಾರೆ, ಏನು ಮಾತಾಡಲ್ಲ. ಇದ್ದಂಗೆ ಏನು ಮಾತಾಡಲ್ಲ. ಟಾಸ್ಕ್ ಅಲ್ಲಿ ಸರಿ ಇರ್ತಾರೆ, ಯಾರು ಏನು ಇರಲ್ಲ. ಟಾಸ್ಕ್ ಅಲ್ಲಿ ಸರಿ ಆಗ್ತಾರೆ. ಅದಕ್ಕೆ ಉತ್ತಮ ಕೊಡ್ತೀನಿ. ಸುನಿಲ್ ಅವರೇ ಹೇಳ್ಬೇಡಿ, ಕಳಪೆ ಉತ್ತಮ ಯಾರಿಗೆ ಕೊಡ್ತೀವಿ? ಈ ವಾರ ಉತ್ತಮ ಅಂದ್ರೆ ನಾವು ವಿನೋದ್ ಅವರಿಗೆ ಕೊಡ್ತೀರಿ. ಎಲ್ಲ ಇದೇ ಇದ್ದಾರೆ. ಬೇರೆ ಆದ್ರೆ ಯಾರು ಎಲ್ಲ ಎದುರಾಳಿಗಳು ಬಂದ್ರೆ ಇದು ಮಾಡಲ್ಲ. ಹೊರಗಡೆ ಜನರಿಗೆ ಏನು ಇದು ಮಾಡಬೇಕು, ಎಲ್ಲ ಅವ್ರಿಗೂ ಇಂಟ್ರೆಸ್ಟ್ ಇದು ನೋಡೋಕೆ ಮಾಡಬೇಕು, ಖುಷಿ ಇರಬೇಕು, ಜಗಳ ಇದಿರ್ಬೇಕು, ಓಪನ್ ಇರಬೇಕು. ಆ ತರ ಇದೆಲ್ಲ ಈ ತರ ವಿನೋದ್ ಅವ್ರು ಮಾಡ್ತಾರೆ. ಎಲ್ಲ ಮನೆ ಇದಿದೆ ಅವರಿಗೆ ಈ ವಾರ ನಿಮ್ಮ ಪ್ರಕಾರ ಯಾರು ವಿನೋದ್ ಅವರು ಹೇಳಿ? ಉತ್ತಮ ಸುನಿಲ್ ಅವರಿಗೆ ಕೊಡ್ತೇನೆ. ಅವ್ರ ಗೇಮ್ ಅನ್ನು ಸರಿಯಾಗಿ ಆಡ್ತಾರೆ, ಎಲ್ಲರಿಗೂ ಮುಂದೆ ಹೋಗ್ಬೇಕಂತ ಟ್ರೈ ಮಾಡ್ತಾರೆ. ಅಂತ ಈ ವಾರ ಉತ್ತಮ. ಉತ್ತಮ ಯಾರಿಗೆ? ಉತ್ತಮ. ಓಕೆ, ಅವ್ರು ಚೆನ್ನಾಗಿ ಆಡ್ತಾರೆ, ಎಲ್ಲ ಟಾಸ್ಕ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಕಳಪೆ ಇವರು ಯಾರಿಗೆ ಜಾಸ್ತಿ ಬಂದಿದೆ? ವಿನೋದ್ ಸರ್ ವಿನೋದ್ ಸರ್ ನೋಡಿ, ಹೇಳಿ ವಿನೋದ್ ಅವರೇ. ಸ್ವಲ್ಪ ನೀವು ಅಲ್ಲಿ ರೂಮ್ ಹೋಗಿ ಬನ್ನಿ. ನೀವು ಎಷ್ಟು ಕಳಪೆ ವಿನೋದ್ ಅವರೇ, ನೀವು ಬನ್ರಿ. ಕಳಪೆ ಇಲ್ಲಿ ಬನ್ನಿ ಬನ್ನಿ. ಕಳಪೆ ನಿಮ್ಮ ಪ್ರಕಾರ ಇವಾಗ ಎಲ್ಲರೂ ಈ ಥರ ಕಳಪೆ ಕೊಟ್ಟವ್ರೆ. ಸೊ ಇವ್ರಿಗೆ ಏನು ಹೇಳಕ್ ಕೊಡ್ತಾರೆ? ನಿಮ್ಮ ಕಳಪೆ ಸಿಗ ಕಾರಣ ರೀಸನ್ ಸರ್, ಇವರು ಕರೆಕ್ಟ್ ಅಂತ ನಂಗೆ ಕೊಟ್ಟರೆ ನನಗೆ ಕೋಪ ಇಲ್ಲ, ಏನಿಲ್ಲ. ಅಂದ್ರೂ ನಾನು ಸರಿಯಾಗಿ ಆಡ್ತೀನಿ. ಅವ್ರು ನಮ್ಮ ಕಡೆ ಯಾರು ಸರಿಯಾಗಿ ಆಡಿಲ್ಲ, ಅದು ಆಡಿಲ್ಲ, ಕೆಲಸ ಮಾಡಲ್ಲ, ಅದು ಕೆಲಸ ಮಾಡಲ್ಲ. ನನ್ನ ಪ್ರಕಾರ ನಾನು ಸರಿಯಾಗಿ ಆಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಬಿಗ್ ಬಾಸ್ ಹೇಗೆ ಅನಿಸ್ತದೆ? ಚೆನ್ನಾಗಿದೆ. 2ನೇ ವಾರ ಕಂಪ್ಲೀಟ್ ಮಾಡಿ ಇವಾಗ 3ನೇ ವಾರ ಬಂದಿದ್ದೀರಾ. ಲಾಸ್ಟ್ ವೀಕ್ ಒನ್ ಡೇ ಲಾಸ್ಟ್. ಓಕೆ, ಸೊ ಹೇಗೆ ಅನಿಸ್ತದೆ ಎಲ್ರಿಗೂ? ಎಲ್ಲ ಚೆನ್ನಾಗಿದೆ. ಸ್ವಲ್ಪ ದುಃಖದ ಸಂಗತಿ, ನೀವು ಇಷ್ಟು ದಿನ ಇಲ್ಲೇ ಇದ್ದು ಆಚೆ ಹೋಗ್ಬೇಕಂದ್ರೆ ಸೀಸನ್ ಮತ್ತೆ ಕ್ಷಣಗಳು ಮತ್ತೆ ಸಿಗಲ್ಲ. ಓಕೆ, ಈ ವಾರ ಹಾಗೆ ಲಾಸ್ಟ್. ಇವಾಗ 4 ಜನ ಉಳ್ಕೊಂಡಿದ್ದೀರಿ, ಹೌದಾ? ಒಬ್ರು ಇವಾಗ ಎಲಿಮಿನೇಷನ್ ಇಂದ ಮನೆಯಿಂದ ಆಚೆ ಹೋಗ್ತಾರೆ. ಅನ್ನೋದು ಯಾರಿಗೂ ಗೊತ್ತಿಲ್ಲ, ಹೌದಾ? ನಮ್ಗೆ ಗೊತ್ತಿದೆ, ನಾವು ಅವರನ್ನ ಬೆಳೆಸ್ಕೊಡ್ತೀವಿ. ಬಿಡಿ ಬಿಡಿ ಸರ್, ಬಿಡಿ. ಯಾಕೆ ಲಾಸ್ಟ್ ವೀಕ್ ಬಂದಿದ್ರೆ ಆಕ್ಟಿವ್ ಆಗಿರ್ಬೇಕು. ಹೇಗಿರ್ಬೇಕು ಅಂದ್ರೆ ಕಪ್ ಹೋಯ್ತಿದ್ದೀರ ಸ್ವಲ್ಪ, ಹೌದಾ? ಆಕ್ಟಿವ್ ಆಗಿರ್ಬೇಕು. ಹೇಳ್ತಾನೆ ಬರ್ತಾ ಇದೀನಿ, 4 ವಾರದಿಂದ 4 ಫೈನಲ್ ತನಕ ಬಂದಿದ್ದೀರ, ಹೌದಾ? ಆಲ್ಮೋಸ್ಟ್ 14 ಜನನು ಹೊರ ಕಳಿಸಿ ಬಂದಿದ್ದೀರ. ಹೆಮ್ಮೆ ಇರ್ಬೇಕು, ನಗ್ಬೇಕು, ಸ್ಮೈಲ್ ಇರ್ಬೇಕು. ಮನುಷ್ಯಂಗೆ ಯಾವ್ದು ಸ್ಮೈಲ್ ಆಗಿ ಎಲ್ಲ ಮಾಡ್ತಿರ್ಬೇಕು, ಹೌದಾ? ಸೊ ಆಯ್ತು, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಒಬ್ರು ಎಲಿಮಿನೇಷನ್ ಇಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ, ಹೌದಾ? ಓಕೆ, ಇವಾಗ ಯಾರ್ಯಾರು ಅಂತ ನಾನು ಹೇಳ್ತೀನಿ, ನಿಂತ್ಕೊಳ್ಳಿ. ಇವರಲ್ಲಿ ಒಬ್ರು ಸೇಫ್ ಆಗೋರು, ಯಾಕಂದ್ರೆ ಫೈನಲ್ ಅವರು ಸೇಫ್ ಆಲ್ರೆಡಿ ಚೆನ್ನಾಗಿ ಆಡ್ಕೊಂಡು ಬಂದು ಫೈನಲ್ಗೆ ಈ 3 ಜನ ಲಾಸ್ಟ್ ಹೋಗಿ ಸರ್. ನೀವು ಲಾಸ್ಟ್ ಹೋಗಿ ನೀವು ಮೆಡಲ್ ಮಾಡಿ. ಓಕೆ, ಇನ್ನು 3 ಈ ವಾರ ಸೀಸನ್ 12 ಸೀಸನ್ 12 ನಾಮಿನೇಷನ್ ಆಗ್ತಾ ಇರುವ ಅಭ್ಯರ್ಥಿ ಕಂಟೆಂಟೆನ್ಸ್ ಇದೆಲ್ಲ ಬೇಡ. ಅದು ನಾಮಿನೇಷನ್ ಆಗ್ತಾ ಇರುವ ಅಭ್ಯರ್ಥಿ ಸೇಫ್. ಫಸ್ಟ್ ಸೇಫ್ ಮಾಡೋಣ. ಸೇಫ್ ಆಗ್ತಾ ಇರೋ 3 ಜನ ಇದರಲ್ಲಿ ಒಬ್ರು ಸೇಫ್ ಆಗ್ತಾರೆ. ಸೇಫ್ ಆಗ್ತಾ ಇರೋ ನೇಮ್ ನಾನು ಹೇಳ್ತೀನಿ, ಅವರು ಸೇಫ್ ಆದಾಗ ಏನಂದ್ರೆ ಎಲಿಮಿನೇಷನ್ ಪ್ರಕ್ರಿಯೆ ಉಳಿದಿರುವ ಇಬ್ರು ಲಾಸ್ಟ್ ಅಲ್ಲಿ ಆಗ ಕೊನೆಯಲ್ಲಿ ಉಳ್ಕೊಂಡಿರ್ತಾರೆ, ಅದರಲ್ಲಿ ಒಬ್ರು ಸೇಫ್ ಆಗ್ತಿರ್ತಾರೆ. ಈ ವಾರ ಜನಗಳ ಪ್ರಕಾರ ಓಟಲ್ಲಿ ಈ 3 ಜನದಲ್ಲಿ ವೋಟಿಂಗ್ ಲಿಸ್ಟ್ ಅಲ್ಲಿ ಸೇಫ್ ಆಗ್ತಾ ಇರುವ ಮೊದಲನೇ ವ್ಯಕ್ತಿ ಯಾರಂತ ಅಂತಂದ್ರೆ ನಿಮ್ಗೆ ಯಾರಂತ ಅನಿಸ್ತಾ ಇದೆಯಾ? ನಿಮ್ಗೆ ನೀವು ಸೇಫ್ ಆಗ್ತೀನಿ ಅಂತ ಅನಿಸ್ತಾ ಇದೆಯಾ? ವಿನೋದವ್ರೆ ಪಕ್ಕ ಆಗ್ತೀರಾ? ನಿಮ್ಗೆ ಅನಿಸ್ತದೆ? ಇದೇ ನಮ್ಮ ಮನಸ್ಸಿಗೆ ವಿನೋದ್ ಅವರು ಆಗ್ತಾರೆ. ಓಕೆ ಓಕೆ, ನಿಮ್ಗೆ ನಿಮ್ಮ ಪ್ರಕಾರ ಸರ್ ಏನಿಸ್ತದೆ? ಸೇಫ್ ಆಗ್ತಾರೆ. ಓಕೆ, ನಿಮ್ಮ ಪ್ರಕಾರ ವಿನೋದವ್ರು. ಸೊ ಈ ವಾರ ನಾಮಿನೇಷನ್ ಇಂದ ಸೇಫ್ ಆಗ್ತಾ ಇರುವ ಮೊದಲನೇ ವ್ಯಕ್ತಿ ನಮ್ಮ ಶ್ರೀನಾಥ್ ಅವರು ಸೇಫ್ ಆಗ್ತಾ ಇದ್ದಾರೆ. ಅವರಿಗೆ ಸೇಫ್ ಆಗಿದ್ದಾರೆ. ಸೊ ಆ ಕಡೆ ಸಂಪಡಿಸ್ತಾರೆ. ನನ್ನ ಓಟ್ ಹಾಕಿದ ಕನ್ನಡ ಜನತೆಗೆ ಎಲ್ಲ ಧನ್ಯವಾದಗಳು. ಓಕೆನಾ? ಇವಾಗ ನೀವು ನಿಮ್ಗೆ ಸೇಫ್ ಆಗ್ತಿರೋದು, ಸೊ ಅವರೇ ಸೇಫ್ ಆಗೋರು, ಹೌದಾ? ನೀವು ಆಡಿರೋ ಪ್ರಕಾರ ನಿಮ್ಗೆ ಇವಾಗ ಇದರಲ್ಲಿ ಕೂಡ ಒಬ್ರು ಮನೆಯಿಂದ ಹೊರ ಹೋಗ್ತಾರೆ, ಒಬ್ರು ಸೇಫ್ ಆಗ್ತಿರ್ತಾರೆ. ಸೊ ಓಕೆ, ಇವಾಗ ನೆಕ್ಸ್ಟ್ ವಿಷಯಕ್ಕೆ ಬರೋಣ. ನೆಕ್ಸ್ಟ್ ಇವಾಗ ಇದರಲ್ಲಿ 2ನೇ ನಾಮಿನೇಷನ್. ಡೈರೆಕ್ಟ್ ಹೊರಗಡೆ. ಓಕೆ, ಸೇಫ್ ಆದ್ರೆ ಮನೆ ಒಳಗಡೆ ಇರ್ತೀರಾ. ಫೈನಲ್ ಆಗಿ 3ನೇ ಸ್ಥಾನಕ್ಕೋಸ್ಕರ ಕಾಯ್ತೀರಾ. ಒಬ್ರು ಹೊರ ಹೋಗ್ತೀರಾ. ಸೊ ಓಕೆ, ನಾನು ಬರೋಣ. ಇವಾಗ ಓಟ್ ಪ್ರಕಾರ ಇವಾಗ ನಾಮಿನೇಷನ್ ಆಗ್ತಿರೋ ವ್ಯಕ್ತಿ ಹೊರಗಡೆ ಹೋಗ್ತಾರೆ. ಸೊ ಬಿಗ್ ಬಾಸ್ ಇವಾಗ ಇದರಲ್ಲಿ ಸೇಫ್ ಆಗೋ ವ್ಯಕ್ತಿ ಯಾರು ಅಂತಂದ್ರೆ ವಿನೋದ್ ಅವರು ಸೇಫ್ ಆಗಿದ್ದಾರೆ. ದೊಡ್ಡದಾಗಿ ಚಪ್ಪಾಳೆ ತಟ್ಟಿ ವರುಣ್ ಅವರೇ, ಬ್ಯಾಡ್ ಲಕ್ ನಿಮ್ದು, ಏನು ಮಾಡಕ್ ಬರಲ್ಲ. ಸೊ ಜನಗಳು ನಮಗೂ ಹಿಂದೆಲ್ಲ ಹೊರಗಡೆ ಜನಗಳಿಂದ ಆಗಿರೋದು. ಇಲ್ಲಿ ಬನ್ನಿ, ನೀವು ಸೇಫ್ ಆಗಿರೋ ಸ್ವಲ್ಪ ಆಗುತ್ತೆ. ಓಕೆ,
ನಿಮ್ಮ ಬ್ಯಾಂಡ್ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಫ್ಯೂಚರ್ ಓಕೆ ಕೈ ಕಟ್ಟೋದು ಬೇಡ ಸರ್. ಯಾಕೆ ನಿಮ್ಗೆ ಇಲ್ಲ ನೀವು ಸುಮ್ಮನೆ ಆರಾಮಾಗಿ ಕೂಲಾಗಿ ಗೆದ್ದಿದ್ದೀನಿ ಅಂತ ಹೇಳಿ ಫೈನಲ್ ಹ್ಯಾಂಡಲ್ ನಮ್ಮ ಕೈ ಯಾವುದು ಬಂದಿಲ್ಲ, ನೀವು ಆರಾಮಾಗಿ ಓಕೆನಾ. ನೀವು ಈ ಕಡೆ ಇವತ್ತು ಮನೆಯಿಂದ ಆಚೆ ಹೋಗ್ತಿದ್ರೆ ಮುಂದೆ ಬನ್ನಿ. ಸೊ ನಿಮಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಏನು ಮಾಡಬಹುದು. ಹಾಂ ಓಕೆ ಓಕೆ. ಒಂದು 4 ಜನದಲ್ಲಿ ಒಬ್ಬರು ಆಚೆ ಹೋಗಾಯ್ತು ಸರಿನಾ. ಇನ್ನೆರಡು ಕ್ವಾಲಿಫೈ, ಒಬ್ಬರನ್ನ ಹ್ಯಾಂಡ್ ಕೈ ಮಾಡಿ ಟ್ರೋಫಿ ಎತ್ಕೊಂಡು ಹೋಗೋದು. ಓಕೆ ಲಾಸ್ಟ್ ಇನ್ನೂ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ 3 ಜನರಲ್ಲಿ 2 ಜನ ಮಾತ್ರ ಈ ಸ್ಟೇಜಲ್ಲಿ ಉಳಿತೀರ. ನಾನು ಒಬ್ಬರು ಮಾತ್ರ ಹೇಗೆ ಮತ್ತೆ ಹೊರಗಡೆ ಹೋಗ್ತೀರ ಸರಿನಾ. ಆ 3 ಜನರಲ್ಲಿ ಸರ್ ನಿಮ್ಗೆ ಯಾರು ಅನ್ಸ್ಕೊಳ್ತೀವಿ? ನಿಮ್ಮ ಕಂಟೆಸ್ಟೆಂಟಲ್ಲಿ ಸೇಫ್ ಆಗೋರು ಯಾರು? ಮನೆ ಹೋಗೋರು ಯಾರು? ಸುನಿಲ್ ಅವರು ಏನು ಸೇಫ್ ಆಗ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಎಲಿಮಿನೇಟ್ ಆಗ್ತಾರೆ, ಎಲಿಮಿನೇಟ್ ಇವರೇ ಮನೆ ಹೋಗ್ತಾರೆ ನಿಮ್ಮ ಅಭಿಪ್ರಾಯ? ನಿಮ್ಮದು ಸರ್ ಸುನಿಲ್ ಅವರು ಹೋಗ್ತಾರೆ ಅಂತ. ಓಕೆ ಸರ್ ನಿಮ್ಮ ಅಮಾನಿಸಿಕೆ ಅವರು ಸೇಫ್ ಆಗ್ತಾರೆ, ಹೋಗ್ತಾರೆ ಅಂತ. ಓಕೆ. ಸೊ ಬಿಗ್ ಬಾಸ್ ಇವಾಗ ಮನೆಗೆ ಹೋಗ್ತಾ ಇರುವ ಲಾಸ್ಟ್ ಕಂಟೆಸ್ಟೆಂಟ್ ನಂಬರ್ ಈಸ್ 3rd ಒನ್ ಯಾರಂತ ನಾನು ಇವಾಗ ಪ್ರಕ್ರಿಯೆ ಮಾಡ್ತೀನಿ. ಸೊ ವೋಟಿಂಗ್ ಪ್ರಕಾರ ಈ ವಾರ ಮನೆಗೆ ಹೋಗ್ತಾ ಇರುವ ಲಾಸ್ಟ್ ಈಸ್ ಸೀನಾ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಹೋಗಿದ್ದಾರೆ, ಹೊಗೆ ಆಗಿದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ. ಏನು ಅನ್ನಿಸ್ತದೆ ಸರ್? ಬಾಸ್ ನಾನು ಏನಾದ್ರು ನಾವು ಏನಂತಾರೆ ಇರ್ತೀವಿ ಅಂದ್ಕೊಂಡೆ. ಏನೋ ಒಂದು ಎಡವಿದ್ದೆ ಅಂತಾರೆ ಇಲ್ಲಿ ಎಲ್ಲ ಫುಲ್ ಏನಿಲ್ಲ, ಬೇಜಾರಾಗಬೇಡಿ. ಮುಂದೆ ಇದೆ, ಇನ್ನ ಇದೆ ನಿಮ್ಮದು ಫ್ಯೂಚರ್. ಜಿಮ್ಗೆ ಹೋಗಿದ್ದೀರಾ, 1,000 ಹಾಕಿ ಬಂದಿದ್ದೀರಾ, ಮತ್ತೆ ಕಂಟಿನ್ಯೂ ಮಾಡಿ ಆಯ್ತಾ. ಬಾಡಿ ಬಿಲ್ಡ್ ಮಾಡಿ ಒಳ್ಳೆ ಫ್ಯೂಚರಲ್ಲಿ ಮುಂದೆ. ಓಕೆ ಕಂಗ್ರ್ಯಾಚುಲೇಷನ್ ಇಬ್ಬರಿಗೂ, ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್. ವಿನ್ನರು ವಿನ್ನರ್ ಆಫ್ ಯಾರು? ವಿನ್ನರು ವಿನ್ನರ್ ಆಫ್ ಯಾರು? ಈಗ ಫೈನಲ್ ಇವಾಗ ಏನ್ ಹೇಳಿ, ನೀವು ಲಾಸ್ಟ್ ಕೊನೆ ಹಂತದಲ್ಲಿ ಬಂದು ಇಟ್ಟಿದ್ದೀರಾ ಹೌದಾ? ಟ್ರೋಫಿ ಹೋಗ್ತೀರಾ, ಇನ್ನೊಂದು ಸೆಕೆಂಡ್ ಅಲ್ಲಿ ಉಳಿದು ನಿಮ್ಗೆ ಏನು ಸಿಗುತ್ತೋ. ಓಕೆ ಓಕೆ. ಇವಾಗ ನಿಮ್ಮ ಅನಿಸಿಕೆ ಏನು ಹೇಳಿ? ಯಾರು ನೀವೇ ಗೆಲ್ತೀರೋ ಇಲ್ಲ ಸುನಿಲ್ ಅವ್ರು ಗೆಲ್ತಾರೆ? ನೀವೇನ್ರಿ ಸರ್, ನೀವು ನಿಮ್ಗೆ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ತಿಲ್ಲ. ಅಷ್ಟೊಂದು ತಪ್ಪು ಕಾಮಗಾರಿಗಳು ಬೇಗ ಮುಗಿಸಲೇ. ನಿಮ್ಮ ಪ್ರಕಾರ ಅಮಾನಿಸಿಕೆ ನಾವೇ ಅಂತ, ಯಾಕಂದ್ರೆ ಎಲ್ಲರೂ ನಮ್ಮ ಮೇಲೆ ವೋಟ್ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿ ಇದು ಮಾಡಿದ್ರಿ. ಅವರು ಅಂದ್ಮೇಲೆ ಲಾಸ್ಟ್ ನಾವೇ ಎಲ್ಲ ಮಾತಾಡಕ್ಕೆ ಅವ್ರೇನು ಕರೆಕ್ಟ್ ಆಗಲಿಲ್ಲ. ಅದಕ್ಕೆ ಎಲ್ಲ ನಾವೇ ಸ್ಟೇಜ್ ಓಕೆ ಸ್ಟೇಜ್ ಬನ್ನಿ ಸರ್. ನೀವು ಬನ್ನಿ ಸರ್. ಹಳೆ ಕಾಂಡ ಎಲ್ಲ ಅಭ್ಯರ್ಥಿಗಳನ್ನು ಕರೀತಾರೆ. ಬನ್ನಿ ಸರ್, ಬನ್ನಿ ಬನ್ನಿ. ಒಂದು ಪವರ್ ಕುತ್ತಿಗೆಯಲ್ಲಿ ನೇತಾಡ್ತಾ ಇದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಗಿಫ್ಟ್ ಇದೆ. ಅಶ್ವ ಸೂರ್ಯ ರಿಯಾಲಿಟೀಸ್ ಅವ್ರ ಕಡೆಯಿಂದ 1 lakh ಕ್ಯಾಶ್ ಪ್ರೈಸ್. ತುಂಬಾ ಹಿಂಗೆ ಸಪೋರ್ಟ್ ಮಾಡಿ ಮುಂದೆ ಎಲ್ಲರೂ ನಮ್ಮ ಕೂಡ ಆಡಿದ್ಕೆ ಎಲ್ಲ ಇದು ಆಯ್ತು, ಹೊರಗಡೆ ಆಗೈತೆ, ಇದು ನಮ್ಗೆ ಗೊತ್ತಾಯ್ತು. ಫೋನ್ ಇಲ್ಲಾದ್ರೆ ಹೆಂಗ್ ಮಾಡ್ಬೇಕು, ಹೆಂಗ್ ನೋಡ್ಬೇಕು, ಹೆಂಗಿಲ್ಲ ಅಂತ ಗೊತ್ತಾಯ್ತು. ಅಜಯ್ ಸಿಲ್ಕ್ ಸ್ಯಾರಿ ಕಡೆಯಿಂದ ಹೌದು ಸ್ವಾಮಿ. ಒಂದೇ ಮನೇಲಿ ದೊಡ್ಡ ದೊಡ್ಡ ಮಂದಿ ಆಟಾಟ ಉದ್ದೊತ್ತ ಮಲ್ಗವ್ರೆ. ಬದುಕವ್ರು ಅವರು ನೋಡವ್ರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡ್ಗವ್ರೆ. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮನೆ. 98 ದಿನ ಜೀವಂತಾಗಿದ್ದರೆ ಅವರಿಗೆ ½ ಕೋಟಿ ರೂಪಾಯಿ. ಹೌದು ಸ್ವಾಮಿ. ಪ್ರೀತಿಲಿ ಡೌಟು, ದೋಸ್ತಿಲ್ ಫೈಟ್, ಇಂಥದ್ದು ಐತೆ 100